ಓಕೆ, ಏನೆಲ್ಲ ಆಯಿತು ಇವರಿಬ್ಬರ ನಡುವೆ ಅಂತ ಹೇಳಿ ಈಗಲೂ ನಾನೊಂದು ಹೇಳ್ತೀನಿ. ಯಾವುದೇ ಹೆಣ್ಣು ಮಗಳನ್ನಾಗಲಿ ಆ ಥರದ ಹೇಳಿಕೆ ಯಾವತ್ತೂ ಸಲ್ಲದು, ಅದನ್ನು ಖಂಡನೆ ಮಾಡಲೇಬೇಕು. ಆದರೆ ಈ ನಡುವೆ ಈ ಸಿ ಟಿ ರವಿ ಅವರಿಗೆ ಗೇರಾವ್ ಹಾಕುವಂಥ ಸಂದರ್ಭದಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫಾಲೋವರ್ಸ್ ಕೆಲವು ಪದಗಳನ್ನು ಬಳಸಿದರು. ಅಮ್ಮ, ಅಕ್ಕ ಅಂತೆಲ್ಲ ಬಳಸ್ತಾರೆ ಅಲ್ಲಿ ಅಂತಂದು. ಅದು ಕೂಡ ಒಂದು ಹೆಣ್ಣು ಮಗಳಿಗೆ ಮಾಡಿದಂಥ ಅವಮಾನವಲ್ಲವೇ? ಅದನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಂಬರ್ 1. ಇದರ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆ ಥರ ಅವರು ಹೇಳಿದರೆ ಅದು ಏಕ್ದಮ್ ಖಂಡನೀಯ. ಸಡನ್ನಾಗಿ FIR ಆಗುತ್ತೆ, ಅರೆಸ್ಟ್ ಆಗುತ್ತೆ, ಆಗಲೇಬೇಕು ಅಂಥದ್ದಾಗಿದ್ದರೆ ಖಂಡಿತವಾಗ್ಲೂ ಆಗುತ್ತೆ. ನನ್ನ ಒಂದು ಪ್ರಶ್ನೆ ಏನು ಗೊತ್ತಾ, ಒಂದು ಅಮ್ಮ ಅಕ್ಕ ಅಂತ ಮತ್ತೆ ಬೈದದ್ದು, ಅದಕ್ಕೆ ಆ ಹೆಣ್ಮಗಳನ್ನು ಆ ತಾಯಂದಿರನ್ನು ಬೈದವರಿಗೆ ಏನು ಶಿಕ್ಷೆ? ನಂಬರ್ 1. ಎರಡನೇದು, ಈ ಬಳ್ಳಾರಿ ಆಸ್ಪತ್ರೆಯಲ್ಲಿ, ರಾಯಚೂರು ಆಸ್ಪತ್ರೆಯಲ್ಲಿ, ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ಇದೇ ಹೆಣ್ಣು ಮಕ್ಕಳು ಬಾಣಂತಿಯರು ಸಾವಿಗೀಡಾದ್ರಲ್ಲ, ಈಗ ಇವರಿಗೆ ಒಂದು FIR ಆಗಿ ಅರೆಸ್ಟು ಆಗೋಯ್ತು ಪೊಲೀಸರು. ಆ ಸತ್ತವರು ಅಲ್ಲಿ ಸತ್ತೋದ್ರಲ್ಲ, ಅವರು ಹೆಣ್ಣು ಮಕ್ಕಳಲ್ವಾ? ಅವರ ಬಗ್ಗೆ ಕೂಡ ಯಾಕೆ ಈ ಕಾಳಜಿ ತೋರಿಸೋದಿಲ್ಲ ನಾವು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾನು ಆಗ್ತಾಯಿದ್ದೀನಿ. ಬನ್ನಿ, ಇವತ್ತೇನಾಯಿತು? ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಒಂದು ಹೇಳಿಕೆ ಏನಾಗಿತ್ತು, ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಏನು ಅಂತ ನಾನು ಹೇಳಿದ್ದೆ. ಇದರ ಬಗ್ಗೆ ಪರಿಷತ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾಯಿದ್ರು. ಆಗ ಕಾಂಗ್ರೆಸ್ ಹಗರಣಗಳ ಬಗ್ಗೆ ದೋಸ್ತಿಗಳು ಪ್ರತಿಭಟನೆ ಶುರು ಮಾಡಿದರು. ದೋಸ್ತಿ ಹಾಗೂ ಕಾಂಗ್ರೆಸ್ ಮಧ್ಯೆ ಮಾತಿನ ಚಕಮಕಿ ಶುರುವಾಯಿತು. ಆಗ ರಾಹುಲ್ ಗಾಂಧಿ ಬಗ್ಗೆ ಸಿ ಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಕೂಗಿದ್ರಂತೆ. ಹೌದು, ಕೂಗಿದ್ದನ್ನು ಯಾರು ಉಮಾಶ್ರೀ ಅವರು ಕೂಡ ಹೇಳಿದರು. ರೊಚ್ಚಿಗೆದ್ದ ಹೆಬ್ಬಾಳ್ಕರ್, ನೀನು ಆಕ್ಸಿಡೆಂಟ್ ಮಾಡಿದ್ಯಾ, ಹಾಗಂತ ನಿನ್ನನ್ನು ಕೊಲೆಗಾರ ಅಂತ ಕರೆಯೋಕ್ಕಾಗತ್ತಾ ಅಂತೇಳಿ ಕೊಲೆಗಾರ ಅಂದ್ರಂತೆ. ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಮಾತಿನ ಸಮರ ಕೆಟ್ಟ ಪದಗಳಿಂದ, ಅದೇ ಏನು ಸಾಕು, ಆ ಪದ ಬಳಸಿದ ಸಾಕು, ನಾವು ಕೆಟ್ಟ ಪದಗಳಿಂದ ನಿಂದಿಸಿದಂತೆ ಸಿ ಟಿ ರವಿ. ಆಮೇಲೆ ಕೇಳಿದಾಗ ಇಲ್ಲ ನಾನು ಹಂಗೆ ಹೇಳಿದ್ದಲ್ಲ, ನಾನು ಫ್ರಸ್ಟ್ರೇಟ್ ಅಂತ ಹೇಳಿದ್ದೆ ಅಂತ ರವಿ ಹೇಳಿದ್ರಂತೆ. ಅದು ಅವ್ರಿಗೆ ಕೇಳಿಸ್ತಾ ಇವ್ರಿಗೆ ಕೇಳಿಸ್ತಾ ಸಭಾಪತಿಗಳು ಮೀಟಿಂಗ್ ಮಾಡಿದಾಗ ಎಲ್ಲ ಎರಡೂ ಕಡೆ ಕೇಳಿಸಿಲ್ಲ, ಮತ್ತೊಂದು ಅಂತಾಯಿತು. ಆ ಪದ ಯಾವ ಥರ ಕೇಳಿಸ್ತಾ ಗೊತ್ತಿಲ್ಲ ನಮಗೆ. ಆಮೇಲೆ ಇಲ್ಲ, ಸಿ ಟಿ ರವಿ ಅದೇ ರೀತಿ ಹೇಳಿಕೆ ಕೊಟ್ಟರು ಅಂತೇಳಿ ಉಳಿದವರೆಲ್ಲ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಹೇಳಿದರು. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಈ ಇಡೀ ಅಲ್ಲಿ ಬರುವಂಥ ಆಡಿಯೋ ವಿಡಿಯೋ ಎಲ್ಲವನ್ನು ಕೂಡ ಸದನದ ಟಿ ವಿಗಳ ಮುಖಾಂತರವೇ ಮಾಡೋದು. ನಮಗೆ ಮೇಲ್ಗಡೆ ಮಾತ್ರ ಅವಕಾಶ ಕೊಟ್ಟಿರ್ತಾರೆ, ಯಾಕಂದರೆ ನಾವು ಎಲ್ಲವನ್ನು ಕೂಡ, ಇಲ್ಲಾಂದರೆ ಮೊದಲೇ ನಮಗೆ ಅವರು ಹೇಳಿದ್ದಾರೆಲ್ಲೋ ಗೊತ್ತಾಗ್ಬಿಡ್ತಾಯಿತ್ತು. ಆದರೆ ಆ ಟೈಮಲ್ಲಿ ಮ್ಯೂಟ್ ಆಗಿತ್ತು. ಆಮೇಲೆ ಆ ವಿಡಿಯೋ ಹೊರಗೆ ಬಂತು, ಆ ಧ್ವನಿ ಕೇಳಿಸುವ ವಿಡಿಯೋ ಹೊರಗೆ ಬಂತು. ಹೊರಗೆ ಬಂದ ನಂತರ ಈಗ FIRಗೆ ಒಂದು ದಾಖಲೆ ಕೂಡ ಸಿಕ್ತು. ಅಲ್ಲಿಗೆ ವಿಡಿಯೋ ಕೇಳಿದಾಗ ಅವರು ಹೇಳಿದ್ದು ನಿಜ ಅಂತ ಅನಿಸ್ತಾ ಇದೆ. FSL ರಿಪೋರ್ಟ್ ಹೇಳಬೇಕಷ್ಟೇ. ಈಗ ಓಕೆ, ಏನೆಲ್ಲ ಆಯಿತು ಇವರಿಬ್ಬರ ನಡುವೆ ಅಂತ ಹೇಳಿ ಈಗಲೂ ನಾನೊಂದು ಹೇಳ್ತೀನಿ. ಯಾವುದೇ ಹೆಣ್ಣು ಮಗಳನ್ನಾಗಲಿ ಆ ಥರದ ಹೇಳಿಕೆ ಯಾವತ್ತೂ ಸಲ್ಲದು, ಅದನ್ನು ಖಂಡನೆ ಮಾಡಲೇಬೇಕು. ಆದರೆ ಈ ನಡುವೆ ಈ ಸಿ ಟಿ ರವಿ ಅವರಿಗೆ ಗೇರಾವ್ ಹಾಕುವಂಥ ಸಂದರ್ಭದಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫಾಲೋವರ್ಸ್ ಕೆಲವು ಪದಗಳನ್ನು ಬಳಸಿದರು. ಅಮ್ಮ, ಅಕ್ಕ ಅಂತೆಲ್ಲ ಬಳಸ್ತಾರೆ ಅಲ್ಲಿ ಅಂತಂದು. ಅದು ಕೂಡ ಒಂದು ಹೆಣ್ಣು ಮಗಳಿಗೆ ಮಾಡಿದಂಥ ಅವಮಾನವಲ್ಲವೇ? ಅದನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಂಬರ್ 1. ಇದರ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆ ಥರ ಅವರು ಹೇಳಿದರೆ ಅದು ಏಕ್ದಮ್ ಖಂಡನೀಯ. ಸಡನ್ನಾಗಿ FIR ಆಗುತ್ತೆ, ಅರೆಸ್ಟ್ ಆಗುತ್ತೆ, ಆಗಲೇಬೇಕು ಅಂಥದ್ದಾಗಿದ್ದರೆ ಖಂಡಿತವಾಗ್ಲೂ ಆಗುತ್ತೆ. ನನ್ನ ಒಂದು ಪ್ರಶ್ನೆ ಏನು ಗೊತ್ತಾ, ಒಂದು ಅಮ್ಮ ಅಕ್ಕ ಅಂತ ಮತ್ತೆ ಬೈದದ್ದು, ಅದಕ್ಕೆ ಆ ಹೆಣ್ಮಗಳನ್ನು ಆ ತಾಯಂದಿರನ್ನು ಬೈದವರಿಗೆ ಏನು ಶಿಕ್ಷೆ? ನಂಬರ್ 1. ಎರಡನೇದು, ಈ ಬಳ್ಳಾರಿ ಆಸ್ಪತ್ರೆಯಲ್ಲಿ, ರಾಯಚೂರು ಆಸ್ಪತ್ರೆಯಲ್ಲಿ, ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ಇದೇ ಹೆಣ್ಣು ಮಕ್ಕಳು ಬಾಣಂತಿಯರು ಸಾವಿಗೀಡಾದ್ರಲ್ಲ, ಈಗ ಇವರಿಗೆ ಒಂದು FIR ಆಗಿ ಅರೆಸ್ಟು ಆಗೋಯ್ತು ಪೊಲೀಸರು. ಆ ಸತ್ತವರು ಅಲ್ಲಿ ಸತ್ತೋದ್ರಲ್ಲ, ಅವರು ಹೆಣ್ಣು ಮಕ್ಕಳಲ್ವಾ? ಅವರ ಬಗ್ಗೆ ಕೂಡ ಯಾಕೆ ಈ ಕಾಳಜಿ ತೋರಿಸೋದಿಲ್ಲ ನಾವು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾನು ಆಗ್ತಾಯಿದ್ದೀನಿ. ಬನ್ನಿ, ಇವತ್ತೇನಾಯಿತು? ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಒಂದು ಹೇಳಿಕೆ ಏನಾಗಿತ್ತು, ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಏನು ಅಂತ ನಾನು ಹೇಳಿದ್ದೆ. ಇದರ ಬಗ್ಗೆ ಪರಿಷತ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾಯಿದ್ರು. ಆಗ ಕಾಂಗ್ರೆಸ್ ಹಗರಣಗಳ ಬಗ್ಗೆ ದೋಸ್ತಿಗಳು ಪ್ರತಿಭಟನೆ ಶುರು ಮಾಡಿದರು. ದೋಸ್ತಿ ಹಾಗೂ ಕಾಂಗ್ರೆಸ್ ಮಧ್ಯೆ ಮಾತಿನ ಚಕಮಕಿ ಶುರುವಾಯಿತು. ಆಗ ರಾಹುಲ್ ಗಾಂಧಿ ಬಗ್ಗೆ ಸಿ ಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಕೂಗಿದ್ರಂತೆ. ಹೌದು, ಕೂಗಿದ್ದನ್ನು ಯಾರು ಉಮಾಶ್ರೀ ಅವರು ಕೂಡ ಹೇಳಿದರು. ರೊಚ್ಚಿಗೆದ್ದ ಹೆಬ್ಬಾಳ್ಕರ್, ನೀನು ಆಕ್ಸಿಡೆಂಟ್ ಮಾಡಿದ್ಯಾ,
ಹಾಗಂತ ನಿನ್ನನ್ನು ಕೊಲೆಗಾರ ಅಂತ ಕರೆಯೋಕ್ಕಾಗತ್ತಾ ಅಂತೇಳಿ ಕೊಲೆಗಾರ ಅಂದ್ರಂತೆ. ಈ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿ ಮಾತಿನ ಸಮರ ಕೆಟ್ಟ ಪದಗಳಿಂದ, ಅದೇ ಏನು ಸಾಕು ಆ ಪದ ಬಳಸಿದ ಸಾಕು, ನಾವು ಕೆಟ್ಟ ಪದಗಳಿಂದ ನಿಂದಿಸಿದಂತೆ ಸಿ ಟಿ ರವಿ. ಆಮೇಲೆ ಕೇಳಿದಾಗ ಇಲ್ಲ ನಾನು ಹಂಗೆ ಹೇಳಿದ್ದಲ್ಲ, ನಾನು ಫ್ರಸ್ಟ್ರೇಟ್ ಅಂತ ಹೇಳಿದ್ದೆ ಅಂತ ರವಿ ಹೇಳಿದ್ರಂತೆ. ಅದು ಅವ್ರಿಗೆ ಕೇಳಿಸ್ತಾ ಇವ್ರಿಗೆ ಕೇಳಿಸ್ತಾ ಸಭಾಪತಿಗಳು ಮೀಟಿಂಗ್ ಮಾಡಿದಾಗ ಎಲ್ಲ ಎರಡೂ ಕಡೆ ಕೇಳಿಸಿಲ್ಲ, ಮತ್ತೊಂದು ಅಂತಾಯಿತು. ಆ ಪದ ಯಾವ ಥರ ಕೇಳಿಸ್ತಾ ಗೊತ್ತಿಲ್ಲ ನಮಗೆ. ಆಮೇಲೆ ಇಲ್ಲ ಸಿ ಟಿ ರವಿ ಅದೇ ರೀತಿ ಹೇಳಿಕೆ ಕೊಟ್ಟರು ಅಂತೇಳಿ ಉಳಿದವರೆಲ್ಲ ಅಕ್ಕಪಕ್ಕದಲ್ಲಿದ್ದವರೆಲ್ಲ ಹೇಳಿದರು. ಆದರೆ ಒಂದು ಹೇಳ್ತೀನಿ ವೀಕ್ಷಕರೇ, ಈ ಇಡೀ ಅಲ್ಲಿ ಬರುವಂಥ ಆಡಿಯೋ ವಿಡಿಯೋ ಎಲ್ಲವನ್ನು ಕೂಡ ಸದನದ ಟಿ ವಿಗಳ ಮುಖಾಂತರವೇ ಮಾಡೋದು. ನಮಗೆ ಮೇಲ್ಗಡೆ ಮಾತ್ರ ಅವಕಾಶ ಕೊಟ್ಟಿರ್ತಾರೆ, ಯಾಕಂದರೆ ನಾವು ಎಲ್ಲವನ್ನು ಕೂಡ ಇಲ್ಲಾಂದರೆ ಮೊದಲೇ ನಮಗೆ ಅವರು ಹೇಳಿದ್ದಾರೆಲ್ಲೋ ಗೊತ್ತಾಗ್ಬಿಡ್ತಾ ಇತ್ತು. ಆದರೆ ಆ ಟೈಮಲ್ಲಿ ಮ್ಯೂಟ್ ಆಗಿತ್ತು. ಆಮೇಲೆ ಆ ವಿಡಿಯೋ ಹೊರಗೆ ಬಂತು, ಆ ಧ್ವನಿ ಕೇಳಿಸುವ ವಿಡಿಯೋ ಹೊರಗೆ ಬಂತು. ಹೊರಗೆ ಬಂದ ನಂತರ ಈಗ FIRಗೆ ಒಂದು ದಾಖಲೆ ಕೂಡ ಸಿಕ್ತು. ಅಲ್ಲಿಗೆ ವಿಡಿಯೋ ಕೇಳಿದಾಗ ಅವರು ಹೇಳಿದ್ದು ನಿಜ ಅಂತ ಅನಿಸ್ತಾ ಇದೆ. FSL ರಿಪೋರ್ಟ್ ಹೇಳಬೇಕಷ್ಟೇ. ಈಗ ಓಕೆ, ಏನೆಲ್ಲ ಆಯಿತು ಇವರಿಬ್ಬರ ನಡುವೆ ಅಂತ ಹೇಳಿ ಈಗಲೂ ನಾನೊಂದು ಹೇಳ್ತೀನಿ. ಯಾವುದೇ ಹೆಣ್ಣು ಮಗಳನ್ನಾಗಲಿ ಆ ಥರದ ಹೇಳಿಕೆ ಯಾವತ್ತೂ ಸಲ್ಲದು, ಅದನ್ನು ಖಂಡನೆ ಮಾಡಲೇಬೇಕು. ಆದರೆ ಈ ನಡುವೆ ಈ ಸಿ ಟಿ ರವಿ ಅವರಿಗೆ ಗೇರಾವ್ ಹಾಕುವಂಥ ಸಂದರ್ಭದಲ್ಲಿ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಫಾಲೋವರ್ಸ್ ಕೆಲವು ಪದಗಳನ್ನು ಬಳಸಿದರು. ಅಮ್ಮ, ಅಕ್ಕ ಅಂತೆಲ್ಲ ಬಳಸ್ತಾರೆ ಅಲ್ಲಿ ಅಂತಂದು. ಅದು ಕೂಡ ಒಂದು ಹೆಣ್ಣು ಮಗಳಿಗೆ ಮಾಡಿದಂಥ ಅವಮಾನವಲ್ಲವೇ? ಅದನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕು. ನಂಬರ್ 1. ಇದರ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆ ಥರ ಅವರು ಹೇಳಿದರೆ ಅದು ಏಕ್ದಮ್ ಖಂಡನೀಯ. ಸಡನ್ನಾಗಿ FIR ಆಗುತ್ತೆ, ಅರೆಸ್ಟ್ ಆಗುತ್ತೆ, ಆಗಲೇಬೇಕು ಅಂಥದ್ದಾಗಿದ್ದರೆ ಖಂಡಿತವಾಗಲಾಗುತ್ತೆ. ಆದರೆ ನನ್ನ ಒಂದು ಪ್ರಶ್ನೆ ಏನು ಗೊತ್ತಾ, ಒಂದು ಅಮ್ಮ ಅಕ್ಕ ಅಂತ ಮತ್ತೆ ಬೈದದ್ದು, ಅದಕ್ಕೆ ಆ ಹೆಣ್ಮಗಳನ್ನು ಆ ತಾಯಂದಿರನ್ನು ಬೈದವರಿಗೆ ಏನು ಶಿಕ್ಷೆ? ನಂಬರ್ 1. ಎರಡನೇದು, ಈ ಬಳ್ಳಾರಿ ಆಸ್ಪತ್ರೆಯಲ್ಲಿ, ರಾಯಚೂರು ಆಸ್ಪತ್ರೆಯಲ್ಲಿ, ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ಇದೇ ಹೆಣ್ಣು ಮಕ್ಕಳು ಬಾಣಂತಿಯರು ಸಾವಿಗೀಡಾದ್ರಲ್ಲ, ಈಗ ಇವರಿಗೆ ಒಂದು FIR ಆಗಿ ಅರೆಸ್ಟು ಆಗೋಯ್ತು ಪೊಲೀಸರು. ಆ ಸತ್ತವರು ಅಲ್ಲಿ ಸತ್ತೋದ್ರಲ್ಲ, ಅವರು ಹೆಣ್ಣು ಮಕ್ಕಳಲ್ವಾ? ಅವರ ಬಗ್ಗೆ ಕೂಡ ಯಾಕೆ ಈ ಕಾಳಜಿ ತೋರಿಸೋದಿಲ್ಲ ನಾವು ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾನು ಆಗ್ತಾಯಿದ್ದೀನಿ. ಬನ್ನಿ, ಇವತ್ತೇನಾಯಿತು? ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಒಂದು ಹೇಳಿಕೆ ಏನಾಗಿತ್ತು, ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಏನು ಅಂತ ನಾನು ಹೇಳಿದ್ದೆ. ಇದರ ಬಗ್ಗೆ ಪರಿಷತ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾಯಿದ್ರು. ಆಗ ಕಾಂಗ್ರೆಸ್ ಹಗರಣಗಳ ಬಗ್ಗೆ ದೋಸ್ತಿಗಳು ಪ್ರತಿಭಟನೆ ಶುರು ಮಾಡಿದರು. ದೋಸ್ತಿ ಹಾಗೂ ಕಾಂಗ್ರೆಸ್ ಮಧ್ಯೆ ಮಾತಿನ ಚಕಮಕಿ ಶುರುವಾಯಿತು. ಆಗ ರಾಹುಲ್ ಗಾಂಧಿ ಬಗ್ಗೆ ಸಿ ಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತ ಕೂಗಿ